ಶಶಿಕಾಂತ್ ಗುರೂಜಿ ಅವರಿದ್ದಾರೆ. ಸರ್, ಸರ್ಕಾರ ಈಗಾಗಲೇ 69 ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳ ಹಿಂದೆ ಅಥವಾ ಮುಂದೆ ಅಥವಾ ಗೇಟ್ ಒಳಗೆ ಅಥವಾ ಸ್ವಲ್ಪ ದೂರದಲ್ಲಿ ಡಿಜಿಟಲ್ ಯಂತ್ರಗಳನ್ನು ಕೂಡಿಸ್ಬೇಕಂತ ಹೇಳಿದ್ದಾರೆ. ಆದರೆ ಇವರು ಪಾಲಿಸೇ ಇಲ್ಲ. ಅಂದರೆ ಸರ್ಕಾರಕ್ಕಿಂತ ಶುಗರ್ ಲಾಬಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂತ ಅರ್ಥ. ಇವ್ರ ಹಿಡಿತದಲ್ಲಿ ಇಲ್ಲ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ಯಾಕೆ ರೈತ ಮುಖಂಡರು ಹೋರಾಟವನ್ನು ಮಾಡ್ತಾ ಇಲ್ಲ? ಸರ್, ಗುರ್ಲಾಪುರದಾಗ ಹೋರಾಟ ಮಾಡಿದಾಗ ತಮಗೆ ಗೊತ್ತದ, ಸರ್ಕಾರವನ್ನ 7 ದಿನ ನಮ್ಮ ಹತ್ರ ಬರ್ಲಾರ್ದಂಗೆ ತಡೆದಿರ್ತಕ್ಕಂಥದ್ದು ಸರ್ಕಾರಿ ಲಾಬಿ. ಆದ್ರೆ ರೈತ ಮುಖಂಡರು ಹೆಂಗೆ ಗಟ್ಟಿ ಅದಾರ ಅಂದ್ರೆ ಸರ್ಕಾರವನ್ನ ತಲೆಬಾಗಿಸಿದ್ರು. ಈಗೇನು ನೀವು ಫ್ಯಾಕ್ಟ್ರಿ ಕಾರ್ಖಾನೆಗಳ ಬಗ್ಗೆ ಹೇಳಿದ್ರಲ್ಲ, ಇವ್ರು ಯಾರೂ ಪ್ರಾಮಾಣಿಕರಿಲ್ಲ. ಯಾಕಂದ್ರೆ ಪ್ರಾಮಾಣಿಕರಿದ್ರು ಅಂತಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಡಿಜಿಟಲ್ ಕಾಟವನ್ನ ಫ್ಯಾಕ್ಟ್ರಿ ಹತ್ರ ಒಂದು ಸ್ಥಳಕ್ಕೆ ನಿಗದಿ ಮಾಡಿ ಅಲ್ಲಿ ಡಿಜಿಟಲ್ ಕಾಟ ಕುಣಿಸ್ತಾ ಇದ್ರು. ಇವ್ರು ವಿಧಾನಸೌಧದೊಳಗೆ ಮಾತಾಡ್ತಾರೆ, ಎಲ್ಲ ಕಡೆ ಚರ್ಚೆ ಮಾಡ್ತಾರೆ. ಪ್ರಾಮಾಣಿಕ ಇದೀವಿ, ಕಾಟ ಹೊಡೆಯಂಗಿಲ್ಲ, ರೈತರ ಪರ ಇದ್ದೀವಿ, ರೈತರ ವಿರೋಧ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅಷ್ಟು ರೈತರ ಪರ ಇದ್ರು ಅಂತಂದ್ರೆ ತಮ್ಮ ಫ್ಯಾಕ್ಟ್ರಿ ಮುಂದೆ ಒಂದು ಸ್ವಲ್ಪ ಜಾಗ ಕೊಟ್ಟು ಕಾಟ ಕುಣಿಸ್ಕೋಬೋದಲ್ಲ. ಅವ್ರು ಕುಣಿಸ್ಲಿಕ್ಕೆ ಅಸಮರ್ಥರಿದ್ರು ಅಂದ್ರೆ ನಾವು ಡಿ.ಸಿ ಹಚ್ಚಿ ಕುಣಿಸ್ತೀವಿ, ಸಕ್ರಿ ಸಚಿವರು ಹಚ್ಚಿ ಕುಣಿಸ್ತೀವಿ, ಒಂದು ಸ್ಥಳವನ್ನು ನೀವು ನಿಗದಿ ಮಾಡಬೇಕು. ಈ ಕೆಲವು ಕಡೆ ಮುದ್ದೇಬಿಹಾಳ ಕಡೆ ನಮ್ಮ ರೈತ ಸಂಘದ ಮುಖಂಡರು ಸ್ವತಃ ಕಾಟ ಜಾಗ ಕೊಟ್ಟು ಸ್ವಂತ ರೊಕ್ಕ ಹಾಕಿ ಕಾಟ ಕುಣಿಸ್ತಾ ಇದ್ದಾರೆ. ರೈತ ಮುಖಂಡರು ಮುಂದೆ ಬರ್ತಾ ಇದ್ದಾರೆ. ಮುಂದಿನ ದಿನಮಾನಗಳು ಕಾರ್ಖಾನೆಯವರು ಇದೇ ರೀತಿ ಒಂದು ಸುಳ್ಳು ಆಶ್ವಾಸನೆ ಕೊಡ್ತಾ ಕಾಟ ಕುಣಿಸ್ಲಿಲ್ಲ ಅಂದ್ರೆ ಮುಂದಿನ ಸಾರಿ ಫ್ಯಾಕ್ಟರಿ ಚಾಲೂ ಮಾಡೋದು ಸಹಿತ ತೊಂದರೆ ಆಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಅಲ್ಲ, ಸರ್ಕಾರ ಆದೇಶ ಮಾಡಿದರೆ ಆದೇಶವನ್ನು ಇವ್ರು ಯಾಕೆ ಪಾಲಿಸ್ತಾ ಇಲ್ಲ? ನಂತರ ನಾವೇನು ಕೇಳ್ತೀವಿ, ಜಿಲ್ಲಾಧಿಕಾರಿಗಳು ರಿನ್ಯೂವಲ್ ಮಾಡುವಂಥ ಹೊತ್ತಿನಲ್ಲಿ ಇವರು ಕಾಟ ಕೂಡಿಸಿದ ನಂತರ ರಿನ್ಯೂವಲ್ ಮಾಡುವಂತ ನಿಮ್ಮ ಯಾಕೆ ಬೇಡಿಕೆ ಇಡ್ತಾ ಇಲ್ಲ? ಸರ್, ಏನಾಗ್ತಾ ಇದೆ ಅಂತಂದ್ರ ಕಾಟ ಮುಂದೆ ಕುಣಿಸಿದ್ರ ಅಂತಂದ್ರ ಒಳಗ್ ಹೊಡಿತಕ್ಕಂತ ಕಾಟ ಸರ್ಕಾರ ಕಾಲ ಇಡೀ ಜನಸಾಮಾನ್ಯರಿಗೆ ಗೊತ್ತಾಗ್ತದ. ಜನಸಾಮಾನ್ಯರಿಗೆ ಗೊತ್ತಾದ್ರೆ ಅವ್ರು ಮಾಡ್ತಕ್ಕಂತ ಏನ್ ತೊಂದರೆ ಅದ, ಅನಾಹುತ ಅದ, ಏನ್ ಮೋಸ್ತನ ಅದ ಜನರಿಗೆ ಗೊತ್ತಾಗ್ತದ. ಅದ್ರ ಸಲುವಾಗಿ ಅವ್ರ ಕಾಟ ಇನ್ನ 10 ವರ್ಷ ಆದ್ರೂ ಕುಣಿಸಂಗಿಲ್ಲ. ಇದಕ್ಕೆ ರೈತ ಮುಖಂಡರು ಗಟ್ಟಿ ಹೋರಾಟ ಮಾಡಿದಾಗ ನಾವು ಡಿ.ಸಿ ಅವ್ರು ಹೇಳಿದ್ರು, ನಾವು ಬೆಳಗಾಂ ಜಿಲ್ಲೆ ಒಳಗೆ 6-12 ಕಾಟಗಳದಾವ್ ಡಿಜಿಟಲ್ ಕಾಟ ಅಂತೇಳಿ ಯಾರೂ ಜಾಗ ಕೊಡ್ತಾ ಇಲ್ಲ. ಮತ್ತೆ ವಿಧಾನಸೌಧದೊಳಗೆ ಹೇಳ್ತಾರ ಅವ್ರು ಕಾಟ ಕುಣಿಸಬೇಕು, ನಾವು ರೈತರ ಪರ ಇದ್ದೀವಿ, ರೈತರ ವಿರೋಧ ಇಲ್ಲ, ನಾವ್ ಎಲ್ಲಿ ಕಾಟ ಹೊಡೆಯಂಗಿಲ್ಲ. ಕಾಟ ಹೊಡೆಯಂಗಿಲ್ಲ ಅಂತಂದ್ರ ನಿಮ್ ಫ್ಯಾಕ್ಟ್ರಿ ಮುಂದೆ ಜಾಗ ಕೊಡ್ರಿ, ಡಿ.ಸಿ ಹಚ್ಚಿ ನಾವು ಕಾಟ ಕುಣಿಸ್ಕೊಡ್ತೀವಿ. ಅಲ್ಲ, ಬೈಲಹೊಂಗಲ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯವರು 1-2 ಗುಂಟೆ ಜಾಗ ಕೊಟ್ರು ಅಲ್ಲಿ ಅವರಿಗೆ ಕೃತಜ್ಞತೆನೂ ಇಲ್ಲ. ಫ್ರೀದಾಗಿ ಜಾಗ ಕೊಟ್ಟರು, ಅಲ್ಲಿ ಡಿಜಿಟಲ್ ಯಂತ್ರ ಕೂಡ್ಸ್ತಾ ಇಲ್ಲ. ಇದ್ರ ಹಿಂದೆ ಏನು ಉದ್ದೇಶ ಏನಿರ್ಬೇಕು? ಸರ್, ನಿಮಗೆ ನೇರವಾಗಿ ಹೇಳ್ತೀನಿ, ಯಾರ್ದು ನನಗೆ ಬೆಲೆ ಇಲ್ಲ. ಈ ಫ್ಯಾಕ್ಟರಿಗಳು ಎಲ್ಲವೂ ಕೂಡ ರಾಜಕಾರಣಿಗಳ ಫ್ಯಾಕ್ಟರಿ ಅದ. MLA, MP, ಮಿನಿಸ್ಟರ್ ಇವ್ರ ಕಾರ್ಖಾನೆಗಳದಾವ. ಇವ್ರ ಹೊರಗೆ ಕಾಟ ಕುಣಿಸ್ತಾರೆ ಅಂದ್ರೆ ಡಿಜಿಟಲ್ ಕಾಟ ಸ್ಕ್ರೀನ್ ಮ್ಯಾಗ ಬರ್ತದ, ಇಷ್ಟ ಕಬ್ಬು ತೂಕ ಆಗ್ತದ ಅಂತೇಳಿ ಒಂದು ಕಬ್ಬಿನ ಕಿಲೋ ಸಹಿತ ಹೊಡ್ಯಾಕ್ ಸಾಸೋದಿಲ್ಲ. ಅಂದ್ರೆ ನಿಜವಾಗ್ಲೂ ನಾನು ಹೇಳ್ತೀನಿ, ಇವ್ರು ಪ್ರಾಮಾಣಿಕರಿದ್ರು ಅಂತಂದ್ರೆ ಕಾಟ ಕುಣಿಸ್ತಾ ಇದ್ರು ಅಂದ್ರೆ ಇವ್ರು ಎಲ್ಲರೂ ಕಾಟ ಹೊಡಿತಾರಂತ ಜನಸಾಮಾನ್ಯರಿಗೆ ಅವರ ತೋರಿಸ್ಕೊಡಾಕತ್ತಾರ. ನನ್ನ ಆರೋಪ ಇಲ್ಲ. ಜನ ಮಹಾರಾಷ್ಟ್ರದಲ್ಲಿ 2 ಸಕ್ಕರೆ ಕಾರ್ಖಾನೆಯವರು ಇಲ್ಲಿ ತೂಕದ ಯಂತ್ರ ಏನಾದ್ರು ಮೋಸಿದ್ರೆ 1 ಲಕ್ಷ ರೂಪಾಯಿ ನಾವು ಬಹುಮಾನ ಕೊಡ್ತೇವೆ ಅಂತೇಳಿ ಫ್ಯಾಕ್ಟ್ರಿ ಗೇಟ್ ಮುಂದನ ಅವರು ಬೋರ್ಡ್ ಹಚ್ಚಾರ. ಇವ್ರು ಯಾಕೆ ಬೋರ್ಡ್ ಹಚ್ತಾ ಇಲ್ಲ? ಇವ್ರು ಒಳಗ್ ಕಾಟ ಹೊಡಿತಾರಂತ ಅರ್ಥ ಸರ್. ಜನರಿಗೆ ಗೊತ್ತದ ಇವ್ರು ಕಾಟ ಕುಣಿಸಿದಾರ ಅಂತಂದ್ರೆ ಒಳಗ್ ಮಾಡ್ತಕ್ಕಂಥ ಹುಳುಕ್ ಏನದ ಜನರಿಗೆ ಗೊತ್ತಾಗ್ತದ ಅಂತೇಳಿ. ಇದು ಮೊದಲ ಹೋರಾಟ ನಿಮ್ಮದು ಮೊದಲು ಇದು ಆಗ್ಬೇಕಾಗಿತ್ತು. ಇನ್ನೊಂದು 2 ದಿವಸ ಇದ್ರೆ 3,500 ಕೊಡ್ತಿದ್ರು. ಚಿನ್ನಪ್ಪ ಪೂಜಾರಿ ಅವರು ಬಹಳ ಗಡಬಡಿ ಮಾಡ್ರಿ ಅಂತ ಅನಿಸ್ತೈತೆ. ಇವ್ರ ಕಂಬಳಿ ಎಲ್ಲಿ ಅಟ್ಕಾಸಿದೆ ನನಗೆ ಗೊತ್ತಿಲ್ಲ. ಹೇಳಿ ಸರ್, ನಿಮ್ಮ ಕಂಬಳಿ ಎಲ್ಲಿ ಅಟ್ಕಾಸೈತಿ ಈ ವಿಷಯದಲ್ಲಿ? ಕಂಬಳಿ ಎಲ್ಲಿ ಅಟ್ಕಾಸಿಲ್ರಿ. ಕಂಬಳಿ ಅಟ್ಕಾಸುವಂಥದ್ದು ಯಾರದ ಬಿಡಿದಾಗ ನಾವು ಯಾರು ಇಲ್ಲ. ಇವತ್ತು ಕಬ್ಬು ಬೆಳೆಗಾರಿಗೆ ಏನಾಗಿತ್ತಪ್ಪ ಅಂತಂದ್ರೆ ಕಬ್ಬು ಕಟಾವ್ ಆಗ್ತಕ್ಕಂಥ ಸಂದರ್ಭ ಸೀರಿಯಸ್ ಇತ್ತು. ಯಾಕಂದ್ರೆ ಎಲ್ಲ ಕಬ್ಬು ಸುಲಂಗಿ ಆಗಿದ್ದು ನಾವೆಲ್ಲ 1000 ಟನ್ ಕಬ್ಬು ಬೆಳೆದವರು 1000 ಮಂದಿನ ಕೂಡಿಸಿ ಅವ್ರನ್ನ ವಿಶ್ವಾಸ ತಗೊಂಡು ಎಷ್ಟು ತಗೋಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡಿರ್ತಕ್ಕಂಥದ್ದು. ಅವರು ಲಾಸ್ಟ್ 3,300 ರೂಪಾಯಿ ಲಾಸ್ಟ್ ಆ ರಜಿಗೆ ಯಾರು ಹೋಗ್ಬೇಡ್ರಿ, ಯಾಕಂದ್ರೆ ಒಂದೇ ದಿನ ನೀವು ಲೇಟ್ ಮಾಡ್ರಿಪ್ಪ ಅಂದ್ರೆ ನಮ್ಮೆಲ್ಲ ಕಬ್ಬು ಹಾನಿ ಆಕೈತಿ, ಅದು ಡಬಲ್ ನುಕ್ಸಾನ್ ಆಗ್ತೈತಿ ಅನ್ನುವಂಥ ವಿಚಾರನ ಅವ್ರ ವಿಶ್ವಾಸ. ಅಲ್ಲ, ಎಷ್ಟೋ ದಿವಸ ಮುಗಿದಿದ್ರೆ ಇನ್ನೂ ಅಂತಿಮ ಅಂತಿತ್ತು, ಎಲ್ಲವೂ ಮುಗಿದಿದೆ, ಸ್ವಲ್ಪ ಉಳಿದಿದೆ ಅಂತ ಒಂದು ಹೊತ್ತಿನಲ್ಲಿ ನೀವು ಇನ್ನೊಂದು ಸ್ವಲ್ಪ ಕದಿದ್ರೆ ಮುಗಿತಿತ್ತಲ್ಲ. ನೋಡ್ರಿ, ಈಗ 3,200 ರೂಪಾಯಿ ಎಲ್ಲೂ ಕೂಡ ಯಾವ ಬಂದು ಕಾರ್ಖಾನೆ ಮಾಲೀಕ ಘೋಷಣೆ ಮಾಡಲಿಲ್ಲ. ರೈತ ಸಂಘ ಏನು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಹೋರಾಟ ನಡೆದಿತ್ತು, ಲಕ್ಷಾಂತರ ರೈತರ ದೇವರುಗಳು ಬಂದಿರು. ಅದು ವಿಷಯ ಸೀರಿಯಸ್ ಆಗಿರ್ತಕ್ಕಂಥ ಸಂದರ್ಭ. ಅದು ನಾವು ಇನ್ನು ಚಳವಳಿ ನಡೆದ 5ನೇ ದಿವಸಕ್ಕೆ ಮೀಟಿಂಗ್ ಕರೆದು ನಾವೆಲ್ಲ ಕಬ್ಬು ಬೆಳೆಗಾರ ವಿಶ್ವಾಸ ತಗೊಂಡಿರ್ತಕ್ಕಂಥ ಸಂದರ್ಭ. ಅವ್ರು 3,000 ಈಗ 200 ರೂಪಾಯಿಗೆ ಬಂದರು. ಇನ್ನು ಮುಂದಿನ ಏನು ರೇಟ್ ತೊಗೋಬೇಕು ಅಂತೇಳಿ ಡಿಸ್ಕಷನ್ ಮಾಡಿ ಸಂದರ್ಭದಾಗ ಆ ರೈತರಿಗೆ ವಿಶ್ವಾಸ ತಗೊಂಡು ಚರ್ಚೆ ಮಾಡಿರ್ತಕ್ಕಂಥದ್ದು. ನಾವಿನ್ನ 8 ದಿವಸ ನಾವು ಹೋರಾಟಗಾರ ಮುಂದುವರಿಸ್ತಿದ್ವು. ಆದರೂ ಕಬ್ಬು ಬೆಳೆಗಾರರು ಬಂದಿರತಕ್ಕಂಥವ್ರು ಲಕ್ಷಾಂತರ ಜನ, ಅವರ ಅಭಿಪ್ರಾಯ ಕೂಡ ನಮಗೆ ಮುಖ್ಯ ಇತ್ತು. ನಾವೇನದನ್ನ ಒಪ್ಪಿಲ್ಲ. ನಾವು ಕೂಡ ನಾಳೆ ನಾವು ಬಾಗಲಕೋಟೆ, ಬಿಜಾಪುರಕ್ಕೆ ಅವ್ರು ಚರ್ಚೆ ಮಾಡ್ತಾನು ಕೂಡ ರೈತರೇ ಗುಲಾಲ್ ಹಚ್ಕೊಂಡ ಅಂತ ರೈತರ ಅದನ್ನ ವಿಜೃಂಭಣೆ ಮಾಡಿ ಮತ್ತೆ ನಾವು ವಿರೋಧ ಮಾಡತಕ್ಕ ಅದನ್ನು ಬಿಡೋಣ. ಈಗ ಎಕ್ಸ್ ಫೀಲ್ಡ್ ಮುಂದೆ ಎಕ್ಸ್ ಗೇಟ್ ಬಗ್ಗೆನೂ ಹೆಚ್ಚು ಒತ್ತು ಕೊಡಬೇಕಾಗಿತ್ತು. ನೀವು ಎಲ್ಲಿ ಕಟಾವಿದೆ ಅಲ್ಲಿಂದನ
ಪ್ರಾರಂಭ ಆಗ್ಬೇಕಾಗಿತ್ತು. ಇವ್ರು ಅದಕ್ಕೂ ಒಪ್ತಾ ಇಲ್ಲ ಅಂದ್ರೆ ಹೋರಾಟದ ಕೇಳ್ರಿ. ಈಗ FRP ಏನಿದೆ ಅದೇನ್ ರೆಮ್ಯುನಿಟಿ ಪ್ರೈಸ್ ಅಂತ ಹೇಳಿನೈತಿ ಅದು ಸಂಪೂರ್ಣ ತಪ್ಪೈತಿ. ಯಾಕಂದ್ರೆ 9.5 ರಿಕವರಿ ಇದ್ದಿದ್ದ 10.25 ಮಾಡಿ ಈ ದೇಶದ ಪ್ರಧಾನಮಂತ್ರಿ ಕಬ್ಬು ಬೆಳೆಗಾರನ್ನ ಸುಮಾರು 7-8 ವರ್ಷದಿಂದ ಕೊಂದು ಬಿಡದಾರ ನಮ್ಮನ್ನ ಅವತ್ತ. ಅದನ್ನ 9.5 ಇಟ್ಟು ಕಬ್ಬಿನ ಬೆಲೆ ಹೆಚ್ಚು ಮಾಡಿರಪ್ಪ ಅಂದ್ರೆ ಇವತ್ತು ನಮ್ಗೆ 4,500 ರೂಪಾಯಿ ಕಬ್ಬಿನ ರೇಟ್ ಸಿಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಕಾರಣ ಈ ದೇಶದ ಪ್ರಧಾನಮಂತ್ರಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ FRP ಅನ್ನ ಫಿಕ್ಸ್ ಮಾಡಲ್ಲ. ಅಲ್ಲ, ನಾವು ಕೇಳಿದ ಅದಲ್ರಿ, ತೂಕ ಮತ್ತು ಕಟಾವ್ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ನೀವು ಅಲ್ಲಿ ಕಟಾವ್ ಜಾಗದಾಗ ನಮ್ಮದ ರೇಟ್ ಫಿಕ್ಸ್ ಆಗಬೇಕು, ಅಲ್ಲಿಂದ ವಾಹತೂಕ ಮತ್ತು ಕಟಾವ್. ಸರ್ ಅದೇ FRP ಇರ್ಲಿಲ್ಲ ಅಂದ್ರೆ ಮೊದಲು ನಮ್ಮದೇನಿತ್ತು ಒಮ್ಮಗುಡ್ತಿದ್ರೆ ಎಸ್ಪಿಲ್ದಾಗ ನಾವು ಹೋಗ್ತಿದ್ವು. ಈಗ ಅವ್ರು ಎಸ್ಗೇಟ್ದಾಗ ಎಲ್ಲ ಕೂಡ ನಮಗೆ ಹಾಕ್ತಾರ, ಅದು FRPನ ಅದ. ಅಲ್ಲಿ FRPನ ಬದಲಾವಣೆ ಆಗ್ಬೇಕು. ಈಗಾದ್ರೂ ಕೂಡ FRP 9.5 ರಿಕವರಿ ಆಗ್ಬೇಕು. 9.5 ರಿಕವರಿ ಆಗಬೇಕು. ಇವತ್ತೇನು ನಮ್ಮದ 4,000 ನಿಮ್ಮದ 3,000 4,500 ರೂಪಾಯಿ ಕಬ್ಬಿನ ಏನು FRP ಐತಿ ಅದನ್ನ ಹೆಚ್ಚಳ ಮಾಡ್ಕೋತ ಹೋಗ್ಬೇಕು. 9.5 ಮಾಡಿದ್ದನ್ನ 10 ಮಾಡೋದು, 10.25 ಮಾಡೋದು, 11 ಮಾಡೋದು ಮಾಡಿರಪ್ಪ ಅಂದ್ರೆ ಕಬ್ಬು ಬೆಳೆಗಾರಿಗೆ ಮೋಸ ಆಗ್ತೈತಿ. ಮತ್ತು ಅದೇ ರೀತಿಯಾಗಿ ಸಕ್ಕರೆ ರೇಟ್ ಕೂಡ ಕಮರ್ಷಿಯಲ್ ರೂಪದಾಗ ಮಾಡ್ತಕ್ಕಂಥದ್ದು ಆಗ್ತದೆ. ಇದು ಚಾಕ್ಲೇಟ್ ಮಾಡ್ತಕ್ಕಂಥವ್ರಿಗೆ ನಾವು ಮೊದಲಿಂದ ನಾವು ಹೋರಾಟ ಮಾಡಿ ನಾವ ತಂದದ್ದು ಅದು 70% ಮತ್ತು 30% ಮಾಡ್ರಿ. ಕಮರ್ಷಿಯಲ್ 70% ಮಾಡ್ತಾ ಇದಾರೆ, 30% ಸಾರ್ವಜನಿಕ ಉಪಯೋಗ ಮಾಡ್ತಾರೆ. ಕೋಕಾ ಕೋಲಾ, ಪೆಪ್ಸಿ ಇವು ಕಂಪ್ನಿಯವರು 70 ರೂಪಾಯಿ ಮೊದಲ ಬೇಡಿಕೆ ಇಡಬೇಕಾಗಿತ್ತಂತ. ಈಗ ಮೊದಲು ಕೂಡ ಬೇಡಿಕೆ ಐತಿ. ಇದು ಕಬ್ಬು ಬೆಳೆಗಾರದ್ದು ಇದು ಮುಗಿಲಾರದ ಸಂತ್ರೆ. ಯಾಕಂದ್ರೆ ಒಂದೇ ದಿನಕ್ಕಲ್ಲ, ಕಾರ್ಖಾನೆಯವ್ರು ನಿರಂತರ ಮೋಸ ಮಾಡ್ತಕ್ಕಂಥ ವ್ಯವಸ್ಥೆ ಅದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಇಡೀ ಕಬ್ಬು ಬೆಳೆಗಾರಿಗೂ ಕೂಡ ಗೊತ್ತೈತಿ, ನಾಡಿನ ರೈತರಿಗೆಲ್ಲರಿಗೂ ಕೂಡ ಗೊತ್ತೈತಿ, ತಮ್ಮ ಎಲ್ಲ ಮೀಡಿಯಾ ದೇವರುಗಳಿಗೂ ಕೂಡ ಗೊತ್ತಿದ್ದ ವಿಷಯ ಐತಿ. ಆದರೂ ಈ ಮೋಸನ ತಪ್ಪಿಸ್ಬೇಕಾದ್ರೆ ಬೇರೆ ಪರಿಹಾರ ಇಲ್ಲ. ಹೆಂಗೆ ಗುರ್ಲಾಪುರದಾಗ ನಾವು ಲಕ್ಷಾಂತರ ಜನ ಸೇರಿದು ಇವತ್ತು ಸರ್ಕಾರಕ್ಕೆ ತೊಂದರೆ ಆಕಿತ್ತಂದ್ರೆ ನಾವು ಅಲ್ಲಿ ಒಬ್ಬಗ ರೈತರ ಆ ಭಾಗದ ರೈತರು ನಾವು ತಿಂಗಳ ಸ್ಪಷ್ಟ ಹೋರಾಟ ಇದೆ. ಯಾವುದು ಡಿಜಿಟಲ್ ಯಂತ್ರದ ಮೊದಲನೇದು ಕಡ್ಡಾಯವಾಗಿ ಆಗಲೇಬೇಕು. ಅದರಿಂದ ಯಾಕಂದ್ರೆ ಇಲ್ಲಿ ರೇಟ್ ಹೆಚ್ಚು ಕೊಟ್ಟು ತೂಕ ಬಡದ್ರಪ್ಪ ಅಂದ್ರೆ ಅದಕ್ಕಿಂತ 2 ಪಟ್ಟು ರೈತರನ್ನ ನುಕ್ಸಾನ ಮಾಡ್ತಾರ ಅನ್ನೋಂಥದ್ದು. ಈಗ DCC ಅಲ್ಲಿ 1 ಲಕ್ಷ ಕೊಡ್ಬೇಕಂತ ಅಂತಾರೆ, ಅದು ಏನ್ ಬೇಡಿಕೆ? ಏನು DCC ಬ್ಯಾಂಕದ ಹೋರಾಟ 1 ಲಕ್ಷ ರೂಪಾಯಿ ಕಡ್ಡಾಯವಾಗಿ ಕೊಡ್ಲೇಬೇಕು. ಅವ್ರ ಮನೆದೇವ್ರು ಕೊಡ್ಬೇಕು. ಯಾಕಪ್ಪ ಅಂದ್ರೆ ಅವ್ರು ನಮಗ್ ಕೊಡ್ಬೇಕಾಗಿಲ್ಲ, ಅವ್ರಿಗೆ ಊಟಕ್ಕಾಗಿ ಅವ್ರಿಗೆ ಆಹಾರ ಬೆಳೆ ಕೊಡತ್ತು. 1 ಎಕರೆ ಕಬ್ಬು ಬೆಳೆಯಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಕಡಿಮೆ ಅಂದ್ರೆ. ಬರೀ ಕೇವಲ ಉಳ್ಳಾಗಡ್ಡಿ ಬೆಳೆಯಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಬರ್ತೈತೆ. ಮತ್ತ ಈ ಖರ್ಚ ಅವ್ರಿಗೆ ಆಹಾರ ಊಟಕ್ಕೆ ಕೂಡ ಅವರಿಂದ ಏನೋ ಪ್ರತಿಕ್ರಿಯೆ ನಿಮ್ಗೆ ಬಂದಿದೆ? ಅವರಿಂದ ಏನೂ ಪ್ರತಿಕ್ರಿಯೆ ಕೂಡ ಬಂದಿಲ್ಲ. ಮತ್ತೆ ರಾಜ್ಯದ ಮುಖ್ಯಮಂತ್ರಿ ನಾವು ಮಾರ್ಚ್ದಾಗ ಏನೋ ನಮಗೊಂದು ಒಳ್ಳೆ ಸಂದೇಶ ಕೊಟ್ಟು ಎಕರೆಗೆ 1 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾರಂತೇಳಿ ಭರವಸೆ ಇಟ್ಟಿದ್ದು. ಆದರೂ ಆ ಭರವಸೆ ನಮಗ ಅಷ್ಟ ಸ್ಪಂದನೆ ಬಂದಿಲ್ಲ. ಸ್ವಲ್ಪ ಮಟ್ಟಿಗೆ ಏನೋ ಆ 0% ಕೊಡ್ತಿಲ್ಲ ಅಂತ ಹೇಳ್ತಕ್ಕಂಥದ್ದಾಗೈತಿ. ಅದು ವೇಸ್ಟ್. DCC ಬ್ಯಾಂಕ್ದಿಂದ 1 ಲಕ್ಷ ರೂಪಾಯಿ ಬರಲೇಬೇಕು. ಈಗ ನಮ್ಮ ಗುರೂಜಿಯವರ ಶಶಿಕಾಂತ್ ಗುರೂಜಿಯವರ ನೇತೃತ್ವ, ನಾಡಿನ ಎಲ್ಲ ಪರಮ ಪೂಜ್ಯರ ನೇತೃತ್ವ, ನನ್ನ ರೈತ ದೇವರುಗಳ ನೇತೃತ್ವದಾಗ ನಾವು ಏಪ್ರಿಲ್ ಕೊನೆ ವಾರದಾಗಲಿ ನಾವು ಇದೇ ಮಾರ್ಚ್ ನಮ್ಮ ಏಪ್ರಿಲ್ 8ನೇ ತಾರೀಕು ಒಂದು ರಾಜ್ಯ ಸಮಿತಿ ಕರೆದು ಬೆಂಗಳೂರಾಗ ರಾಜ್ಯ ಸಮಿತಿಯವರು ಕೂಡ ಈ DCC ಬ್ಯಾಂಕ್ ಇರಲಿ ಹಲವಾರು ವಿದ್ಯಮಾನಗಳನ್ನು ಚರ್ಚೆ ಮಾಡಿ 100% ಆ ಹೋರಾಟನ ಹಿಂದೆ ಪಡಿತಕ್ಕಂಥದ್ದು ಮುಲಾಜಿಲ್ಲ. ಮತ್ತು ಇನ್ನೊಂದು ಕ್ಲಿಯರ್ ಆಗಿರಲಿ, ಶಶಿಕಾಂತ್ ಗುರೂಜಿ ಅವರಿರಲಿ, ನಾವಿರಲಿ, ನಮ್ಮ ಇಡೀ ಸಂಘಟನೆ ಇರಲಿ, ನಾವು ಯಾವ ಕಾರ್ಖಾನೆ ಬಿಡೋದಾಗೂ ಇರಂಗಿಲ್ಲ, ಯಾವ ರಾಜಕಾರಣಿಗಳು ಬಿಡೋದಾಗ ಇರಂಗಿಲ್ಲ, ಯಾವ ಅಧಿಕಾರಿಗಳು ಬಿಡೋಂಗಿಲ್ಲ. ನಮ್ದು ಏನಿದ್ರು ರೈತ ದೇವರುಗಳು ಬಿಡೋದಾಗಿರುತ್ತೋ ಅವ್ರ ಸೇವಾ ನಮ್ಮ ಪ್ರಾಣ ಇರೋವರೆಗೆ ನಾವು ಮಾಡಕ್ಕೆ ಗಟ್ಟಿಗಿದ್ದು. ಅದ್ರ ಬದಲು ಯಾರು ಕೂಡ ಕನ್ಫ್ಯೂಸ್ ಆಗಬೇಕಾಗಿಲ್ಲ. ನಾವು ಯಾರ ಮನೆ ಮುಂದಾದರೂ ಕರೆದು ಹೋರಾಟ ಮಾಡಕ್ಕೆ, ಯಾವ ಕಾರ್ಖಾನೆ ಮುಂದಾದರೂ ಕರೆದು ಹೋರಾಟ ಮಾಡಕ್ಕೆ ನಡೆಯೋದು. ರೈತರಿಗೆ ನ್ಯಾಯ ಸಿಗಲೇಬೇಕು, ರೈತ ದೇವರುಗಳು ಆರಾಮಿರಬೇಕು. ಅದಕ್ಕೆ ನಮ್ಮ ಪ್ರಾಣತ್ಯಾಗ ಮಾಡ್ತೀವಿ. ಗುರುಜಿ ಅವರೇ, ಬೇಕೇ ಬೇಕು. ಪ್ರತಿ ವರ್ಷ ಇರೋದು ಈ ವರ್ಷ 10 ಲಕ್ಷ ಜನ ಕೂಡ್ಯದ. ಆದ್ರೆ ಇನ್ ಮುಂದಿನ ವರ್ಷ ಏನಾಗ್ಯದ, ಇಲ್ಲಿವರೆಗೆ ಏನಿತ್ತು ಸರ್, 25 ವರ್ಷ ನಂಜುಂಡಸ್ವಾಮಿ ಅವ್ರು ತೀರಿದ ನಂತರ ರೈತ ಸಂಘದವ್ರು ಸುಟ್ಗೇಸ್ ತಗೊಂತಾರ, ಯಾವ್ದೋ MLA ಕಡೆ ಬಾಗ್ತಾರ, ಫ್ಯಾಕ್ಟ್ರಿ ಅವ್ರ ಕಡೆ ಬಾಗ್ತಾರ ಅಂತ ಏನೊಂದು ಹಳೆ ಇತಿಹಾಸ ಜನ ಮಾತಾಡ್ತಾ ಇತ್ತು. ಬಟ್ ಆ ಇತಿಹಾಸವನ್ನ ಚುನಪ್ಪ ಪೂಜಾರಿ ನೇತೃತ್ವ, ಶಿವಾನಂದ್ ಸರ್, ಪ್ರೇಮ್, ಹಿಂಗ ಲಕ್ಷಾಂತರ ಮುಖಂಡರ ನೇತೃತ್ವಗಳು ಎಲ್ಲವನ್ನ ಮುರಿದು ರೈತ ಸಂಘದವ್ರ ಹಣ ಮುಟ್ಟಂಗಿಲ್ಲ, ಸುಟ್ಗೇಸ್ ಮುಟ್ಟಂಗಿಲ್ಲ, ರೈತರ ಸಲ ಜೀವ ಕೊಡ್ಲಿಕ್ಕೂ ಸಹಿತ ಗಟ್ಟಿ ಅದಾರ ಅಂತೇಳಿ ಗುರ್ಲಾಪುರದಾಗ ರಾಜ್ಯಕ್ಕೆ ಗೊತ್ತಾಗ್ಬಿಟ್ಟು ಸರ್. ಅದಕ್ಕಾಗಿ ಇನ್ನು ಪ್ರತಿ ವರ್ಷ ಗುರ್ಲಾಪುರ ಹೋರಾಟ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಸಾಕು, ನನಗನ್ನಿಸ್ತದ ಒಂದು 25 ಲಕ್ಷ ಜನ ಮಿನಿಮಮ್ ಆಗಿ ಅಲ್ಲಿ ಸೇರ್ತದೆ ಅಂತ ವಿಶ್ವಾಸ ಅದ. ಒಂದು ಚಿಪ್ಪಾಡಿ ರೇಟು 50% ಇದೆ, ಅದರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಅವ್ರು ಗಳಿಸ್ತಾ ಇದ್ದಾರೆ, ಕಾಗದ ಕಾರ್ಖಾನೆಗಳಿಗೆ ಸಾಗಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮದು ಒಟ್ಟೆ ಕಲ್ಪನಾನೇ ಇಲ್ಲ. ಅಂದ್ರೆ ರೈತರ ಮುಖಂಡರು 8 ಬೇಡಿಕೆಗಳನ್ನು ಏನು ಚುನಾವ್ ಪೂಜಾರು ಅಲ್ಲಿ ಇಟ್ಟಿದ್ರು ಗುರ್ಲಾಪುರ ಹೋರಾಟ ಆದ ನಂತರ, ಆ 8 ಬೇಡಿಕೆಗಳಲ್ಲಿ ಒಂದು ಇನ್ನೂವರೆಗೆ ಈಡೇರಿಲ್ಲ.
ಈಡೇರಿಸುವಂಥ ಒಂದು ಏನು ಪ್ರಾಮಾಣಿಕ ಪ್ರಯತ್ನ ನಿಮ್ಮದಿದೆ, ಅದು ಹೋರಾಟ ಶಕ್ತಿಯಲ್ಲೂ ಕಡಿಮೆ ಆಗ್ತಾ ಇದೆ. ನಿಮ್ಮಲ್ಲಿ ಕೆಲವೊಂದು ಗುಂಪುಗಳಾಗಿವೆ, ಆದರೂ ಕೂಡ ನೀವು ಇಬ್ಬರು ಕೂಡಿ ಒಂದು ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದಂತೆ ಭಾಳ ಹೆಮ್ಮೆ ವಿಷಯ ಇದೆ. ಆದರೆ ಇನ್ನೂ ಕೆಲವೊಂದು ಜನರ ನಾಯಕರನ್ನ ನೀವು ಯಾಕೆ ತೆಗೆದುಕೊಳ್ತಾ ಇಲ್ಲ, ಅದು ಒಂದು ಪ್ರಶ್ನೆ. ಯಾಕಂದ್ರೆ ನೀವ ಇಬ್ಬರ ಜೊತೆ ಇನ್ನೊಂದು 10 ಜನ ಕೂಡ್ರೆ ಅದಕ್ಕೊಂದು ಶಕ್ತಿ ಬೇರೆ ಇದೆ. ಅವಾಗ ಬಾಬಾಗೌಡರು ಇದ್ದಾಗ ಅವರು ನಂಜುಂಡ ಸ್ವಾಮಿ ಅವ್ರು ಸೋತರು, ಅಲ್ಲಿಂದ ಧಾರವಾಡ ಗ್ರಾಮೀಣ ತಂದು ಆರಿಸ್ತಂದ್ರು. ಹಾಗೆ ನಿಮ್ಮಲ್ಲಿ ಇನ್ನು ಇಲೆಕ್ಷನ್ದು ಏನಾದರೂ ನೀವು ನಿಲ್ಲುವಂಥ ವಿಚಾರ ಐತೆ? ಸರ್, ರಾಜಕೀಯ ಕೂದಲೇ ಸಹಿತ ವಿಚಾರ ನಮಗಿಲ್ಲ. ನಿಮ್ಗೆ ಒಂದು ವಿಚಾರ ಮಾಡ್ತೀನಿ, ಕರ್ನಾಟಕದ ಎಷ್ಟು ರೈತ ಸಂಘಟನೆಗಳದಾವಲ್ಲ ಆ ಎಲ್ಲಾ ಸಂಘಟನೆಗಳು ನಾವು ಇಬ್ರು ಕೂಡ ಮುಕ್ತ ಅವಕಾಶ ಕೊಡ್ತೀವಿ, ನಮ್ಮಲ್ಲಿ ಬಂದು ಸೇರ್ಕೋಬಹುದು. ಆದ್ರೆ ಸೇರ್ಕೋದಲ್ರಿ, ಆಹ್ವಾನ ಮಾಡ್ಬೇಕಾಗ್ತದೆ. ಎಲ್ಲರೂ ನಿಮ್ಗಿಂತ ಮೊದಲು ಅವರು ಲೀಡರ್ಗಳು, ನೀವು ನಂತರ ಬಂದವರು. ಸರ್, ಒಂದು ವಿನಂತಿ ಮಾಡ್ಕೊಳ್ತೀವಿ, ಬರೀ ಕೈ ಮುಗುದಲ್ಲ, ಅವರೆಲ್ಲ ರೈತ ಸಂಘ ರೈತರ ಸಲುವಾಗಿ ದುಡ್ದಾರೋ ಅವ್ರ ಪಾದಕ್ ಬಿದ್ದು ಮನೆಗೆ ಹೋಗಿ ವಿನಂತಿ ಮಾಡ್ಕೊಳ್ತೀವಿ. ಆದ್ರೆ ಯಾರನ್ನ ಕರೆಯಂಗಿಲ್ಲ ಅಂತಂದ್ರೆ ರೈತರ ಹೆಸರು ಹೇಳಿ ಎಲ್ಲಿ ಸುಟ್ಟಿಗೆ ತೊಗೊಂಡಾರ, ರಾಜಕಾರಣಿಗಳ ಹಣ ಮುಟ್ಟ್ಯಾರ, ಫ್ಯಾಕ್ಟರಿ ಕಡೆ ಹಣ ಮುಟ್ಟ್ಯಾರ. ಅವ್ರೇನು ಆಪಾದನೆ ಮಾಡಿಲ್ಲ ಬಿಡ್ರಿ, ನಾವು ನೇರವಾಗಿ ಆಪಾದನೆ ಮಾಡಿಲ್ಲ, ಯಾರ್ಯಾರ ನಿಮ್ಮ ಮೇಲೆ ಮಾಡಿಲ್ಲ. ಇಲ್ಲ, ನಾ ಹೇಳುದು ಕೇಳ್ಸರ್, ಯಾರ್ಯಾರು ಸಾವಿರಾರು ಕೋಟಿ ಅಂತ ಟಿವಿಯಾಗ ಬಂದ ರೈತರ ಹೆಸರು ಹೇಳಿ ಹಣ ಮಾಡಾಕ ಅಂತವ್ರಿಗೆ ನಾವು ಪ್ರವೇಶ ಕೊಡಂಗಿಲ್ಲ. ಸಾಮಾನ್ಯ ರೈತ ಇದ್ರು ಕಾಲ್ ಬಿದ್ದವ್ ನಮ್ಮ ಸಂಘಟನೆ ಕರಿತೀವಿ. ಈಗ ಸದಾನಂದ ಬಾಮ್ನಿ ಅವರು ಬೆಳಗಾವಿ ಜಿಲ್ಲೆಯೊಳಗೆ ನೇರ ಮಾತುಗಾರ ಮತ್ತು ನೇರ ಸಂಪಾದಕರು ವರದಿಗಾರ ಅಂತ ನಾವು ಹೆಂಗ ನೇರವಾಗಿ ಮಾತಾಡ್ತೀವಲ್ಲ, ಹಂಗ ರೈತ ಸಂಘದಾಗ ಚುನಪ್ಪ ಪೂಜಾರಿ ಗುರುಜಿ ಅವರು ನಮ್ಮ ಸಂಘಟನೆ ಏನದ ನೇರ ಅದ ಸರ್. ಎಲ್ಲಿ ₹1 ಮುಟ್ಟಂಗಿಲ್ಲ, ಮುಟ್ಟಿದವನಿಗೆ ನಮ್ಮ ಸಂಘಟನೆಯೊಳಗೆ ಅವಕಾಶ ಕೊಡಂಗಿಲ್ಲ. ನೀವು ನಮಗ್ ಬೆಂಬಲ ಕೊಟ್ರಿ. ಚುನಾಪ ಪೂಜಾರಿ ಅವರು ನಮ್ಮ ಮೇಲೆ ಹಲ್ಲೆ ಆದಾಗ ಒಂದೇ ಒಂದು ಫೋನ್ ಮಾಡಲಿಲ್ಲ. ಆದರೆ ಗುರ್ಲಾಪುರ ಹೋರಾಟವನ್ನು 10-15 ವಿಡಿಯೋಗಳನ್ನು ಮಾಡಿ ಗುರ್ಲಾಪುರ ಹೋರಾಟವನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಿದವರು. ನಂತರ BY ವಿಜೇಂದ್ರ, ನಂತರ ನಿಮ್ಮ ಶಕ್ತಿ ಹೆಚ್ಚಾಯಿತು. ಅದಕ್ಕಿಂತ ಮೊದಲು ನಾವು ಒಂದು ಹೋರಾಟ ಮಾಡಿದ್ದು ರೈತರ ಪರವಾಗಿ 40-50 ವಿಡಿಯೋಗಳನ್ನು ನಾವು ಮಾಡಿದ್ದೇವೆ. ಆದರೆ 13ನೇ ತಾರೀಕು ನಮ್ಮ ಮೇಲೆ ಒಂದು ಸಣ್ಣ ಹಲ್ಲೆ ಆಯಿತು. ಅದಕ್ಕೆ ನೀವು ಪ್ರತಿಭಟನೆ ಮಾಡಲಿಲ್ಲ, ಅದಕ್ಕೆ ನಮಗೊಂದು ನೋವಿದೆ. ಈ ನೋವಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಕೊನೆಯ ಪ್ರಶ್ನೆ. ಪಾಪ ನಿಮಗೆ ಇವತ್ತಿಂದೇ ನೋವು ಅಲ್ಲ, ನಿಮಗೆ ಪ್ರತಿ ಸಲ ಯಾವುದೋ ಒಳ್ಳೆ ಕೆಲಸ ಯಾರ ನೇರವಾಗಿ ಮಾತಾಡ್ತೀರಿ, ನಿಮ್ಮ ಪ್ರತಿ ಸಲ ನೋವನ್ನು ಕೊಡ್ತಕ್ಕಂಥ ಸಂದರ್ಭ ನನಗೂ ಕೂಡ ಹೋರಾಟಗಾರರಿಗೆ ಹಲವಾರು ಜನ ನೋವ ಸಂದರ್ಭ ಇವೆಲ್ಲ ಅದಾವ. ನೀವು ಒಂದ ಜಾತಿ. ಯಾಕಂತಂದ್ರೆ ಈ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಪ್ರಾಮಾಣಿಕ ಸೇವಕರಿಗೆ ಇವೆಲ್ಲ ಇರ್ತಾವೆ. ನಿಮ್ಮ ನೋವಾಗಿರ್ತಕ್ಕಂಥದ್ದು ನಮಗೂ ಕೂಡ ಅದು ಭಾಳ ಬೇಜಾರೈತಿ. ಇವತ್ತು ಕೂಡ ಇಡೀ ಎಲ್ಲರಿಗೂ ಖಂಡಿಸ್ತೀವಿ. ಸತ್ಯನ ಹೇಳಕತ್ತಪ್ಪ ಅಂದ್ರೆ ಈ ಸಮಾಜಕ್ಕೆ ತ್ರಾಸ ಆಗೋದನ್ನ. ಅದಕ್ಕಾಗಿ ಇವ್ರು SP ಅವ್ರಿಗೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಯಾರು ಪ್ರಾಮಾಣಿಕ ಕೆಲಸ ಮಾಡ್ತಾರೋ ಅವರಿಂದ ಈ ಸಮಾಜ ಉಳಿದತ್ತೆ, ಹೊರತಾಗಿ ಯಾವ ರಾಜಕಾರಣಿಗಳಿಂದ, ಈ ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಗಳಿಂದ ಉಳಿದಿಲ್ಲ. ನಿಜವಾದ ಕಾಯಕನ್ನ ಏನು ಮೀಡಿಯಾ ದೇವರುಗಳು ಈ ಸಮಾಜಕ್ಕೆ ಒಳ್ಳೇದನ್ನು ತೋರಿಸ್ತಾರೋ ಅವರಿಂದ ಉಳಿದತ್ತಿ. ಮತ್ತು ನಿಜವಾದ ಹೋರಾಟಗಾರ ಇವತ್ತೇನು ಸಮಾಜದಾಗ ಯಾವುದೋ ಹೋರಾಟಗಾರ ಇರಲಿ, ರೈತ ಸಂಘಟನೆ ಹೋರಾಟ ಇರಲಿ, ಕನ್ನಡ ಪರ ಸಂಘಟನೆ ಇರಲಿ, ಎಲ್ಲ ರೈತ ಪರ ಚಿಂತಕರು, ಜನಪರ ಚಿಂತಕ ಹೋರಾಟಗಳು ಅದಾವತ್ತೇಳಿ ಈ ಸಮಾಜ, ಈ ನಾಡ, ಈ ಭ್ರಷ್ಟಾಚಾರಿಕೆ ಅನ್ನುವಂಥದ್ದು ಉಳಿದೈತಿ. ಇದರಿಂದ ಸುಮಾರು ಒಂದು 50% 25% ಕಂಟ್ರೋಲ್ ಆಗತೈತಿ. ಇನ್ನು 50-60% ನಿರಂತರ ಮೋಸ ಐತಿ. ಈ ಮೋಸನ ತಡಿಬೇಕಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಇವತ್ತು ಮೀಡಿಯಾದವ್ರಿಗೆ ಇದೇನ ಇವತ್ತು ಹಲ್ಲೆ ಮಾಡ್ತಕ್ಕಂಥದ್ದಿರ್ಬೇಕು, ಹೋರಾಟಗಾರರಿಗೆ ಕೂಡ ಹತ್ತಿಕ್ಕುವಂಥದ್ದು ಇರಬೇಕು. ನಾವೆಲ್ಲರೂ ಕೂಡ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು. ಇವತ್ತೇನು ಸಾಹೇಬ್ರ ಮೇಲೆ ಮಾನ್ಯ ಆಗಿರ್ತಕ್ಕಂಥ ಹಲ್ಲಣೆ ಅದು ನಮ್ಗೆ ಬಹಳಷ್ಟು ನೋಂದಣಿ ಕೂಡ ನಮ್ಮ ಮೇಲೆ ಆಗಿದಿಲ್ಲ, ಪ್ರಜಾಪ್ರಭುತ್ವ ಮೇಲೆ ಹಲ್ಲೆ ಆಗಿದೆ, ಸಂವಿಧಾನ ಮೇಲೆ ಹಲ್ಲೆ ಆಗಿದೆ. ಹೌದು, ಪ್ರಜಾಪ್ರಭುತ್ವ ಮೇಲೆ ಹಲ್ಲೆ ಮಾಡಿರ್ತಾರೆ, ಹಲ್ಲೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಇರ್ತಾರ. ಆದ್ರೂ ನಾವು ಹೋರಾಟಗಾರ ಮತ್ತು ತಮ್ಮ ಮೀಡಿಯಾದವ್ರು ಇರಲಿ, ನಾವು ಯಾರು ಕೂಡ ಇಂಥವಕ್ಕೆಲ್ಲ ಬಗ್ಗಂಗಿಲ್ಲ. ಯಾಕಂದ್ರೆ ಇವು ಹಲ್ಲೆ ಮಾಡೋರ ಇವೆಲ್ಲ ನಡೀದನ ಇದನ್ನೆಲ್ಲ ಮೀರಿ ಕೂಡ ನಾವು ನಾರಾಜಾಗಲ್ದ ಈ ಸಮಾಜ ಸೇವೆ ಒಳಗೆ ತೊಡ್ಕೊನು. ಅದಕ್ಕೆ ದೇವರದನು ಇಂಥ ಶಶಿಕಾಂತ್ ಗುರೂಜಿ ಇಂಥ ಹಲವಾರು ನಾಡಿನ ಪರಮ ಪೂಜ್ಯರ ಆಶೀರ್ವಾದತಿ ಗುರ್ಲಾಪುರದಾಗ ತಾವೆಲ್ಲ ನೋಡಿದಿರಿ. ನಾವು ಚಳವಳಿ ಗುರೂಜಿ ಅವ್ರ ನೇತೃತ್ವದಾಗ, ರೈತರ ದೇವರ ನೇತೃತ್ವದಾಗ ಸ್ಟಾರ್ಟ್ ಮಾಡಿದ್ವು. ಅದು ಒಂದು ದೊಡ್ಡ ಕ್ರಾಂತಿಯಾಗಿ ದೇಶವ್ಯಾಪಿಯಾಗಿ ತಮ್ಮೆಲ್ಲರ ಮೀಡಿಯಾ ದೇವರ ಆಶೀರ್ವಾದ ನಂತರ ಅದೊಂದು ಹೋರಾಟ ದೊಡ್ಡದಾಯ್ತು. ಹೋರಾಟ ಅಲ್ಲಿಗೆ ಮುಟ್ಕಂಗಿಲ್ಲ. ಇವತ್ತು ಗುರುಗಳು ಹೇಳಿದಂಗ 10 ಲಕ್ಷ ಜನ ಹೋಗಿ 25 ಲಕ್ಷ ಜನ, ಕೋಟ್ಯಾಂತರ ರೈತರ ಜನ ಇನ್ನು ಮುಂದಿನ ದಿನಮಾನದಾಗ ಒಕ್ಕಟ್ಟಾಗ್ತಕ್ಕಂಥ ಸಂದರ್ಭ ಅನಿವಾರ್ಯ ಐತಿ. ಒಕ್ಕಟ್ಟಾಗ್ಲಿಲ್ಲಪ್ಪ ಅಂದ್ರೆ ರೈತ ಕುಲಕ್ಕೆ ಉಳಗಾಲಿಲ್ಲ. ಯಾವ ರಾಜಕಾರಣಿಗಳು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ, ಯಾವ ಕಾರ್ಯಾಂಗ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, 3 ವ್ಯವಸ್ಥೆ ಕೂಡ ರೈತರ ಪಾಲಿಗೆ ಸತ್ತಿರ್ತಕ್ಕಂಥದ್ದು. 79 ವರ್ಷ ಆದರೂ ಬೆಳೆದಂಥ ಬೆಳೆಗೆ ಬೆಲೆ ಸಿಕ್ಕಿಲ್ಲ. ಇನ್ನೂ ಕೂಡ ನೋಡ್ರಿ, ಬೇರೆ ದೇಶದಾಗ ಇವತ್ತು ನರೇಂದ್ರ ಮೋದಿ ಅವರ ಹಾಲು ಆಗಿಲ್ಲ ಒಪ್ಪಂದ ಮಾಡ್ಕೊಂಡು ಅಲ್ಲಿಂದ ಬರೀ ₹5 ₹1 ಹಾಲು ತರಿಸಿ ಇಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹಾಲು ಬೆಳೆಗಾರ ಬಿದಿಗಿರ್ತಂತ ಹಲವಾರು ಯೋಜನೆಗಳನ್ನು ಕೂಡ ಒಪ್ಪಂದ ಮಾಡ್ತಕ್ಕಂಥ ಹೋಗುತ್ತವೆ. ಇವೆಲ್ಲಕ್ಕೂ ತಡಿ ಹಿಡಿಬೇಕಪ್ಪ ಅಂದ್ರೆ ಇದ್ರ ಒಕ್ಕಟ್ಟಾಗ್ಬೇಕು.
ಫ್ಲಿಪ್ಕಾರ್ಟ್ ಅವರು ಹಂಚಿಕೆಯಲ್ಲಿ ₹1 ಹಂಚಿಕೆ. ಹಾಂ ಶಶಿಕಾಂತ್ ಗುರೂಜಿ, ಈ ನಗರ ಆಯುಕ್ತರು ಇನ್ನೂವರೆಗೆ ನಮ್ಮ ಮೇಲೇನು ಹಲ್ಲೆ ಆಗಿದೆ 13 ತಾರೀಕಿಗೆ, ಇನ್ನೂ ಕೂಡ ಯಾಕೆ ಬಂಧನ ಆಗಿಲ್ಲ ಅವರು? ಇದರ ಹಿಂದೆ ಒಬ್ಬ ಪ್ರಭಾವಿ ಇದ್ದಾನೆ. ಏನಿದು? ಏನು ವಾರ್ನಿಂಗ್ ಕೊಡ್ಲಿಕ್ಕೆ ಬಯಸ್ತರು ಅಥವಾ ಏನು ಸಲಹೆ ಕೊಡ್ಲಿಕ್ಕೆ ಬಯಸ್ತರು? ಏನದು? ಒಂದು 3 ಯುವಕರನ್ನ ಹಿಡಿಯೋಕ್ಕಾಗಲಿಲ್ಲ ಅಂದರೆ ಇವ್ರ ಹಿಂದೆ ಪ್ರಭಾವಿ ಇರಲೇಬೇಕು. ಸರ್, ಡಾಕ್ಟರ್ B.R. ಅಂಬೇಡ್ಕರ್ ಅವ್ರ ಸಂವಿಧಾನದೊಳಗೆ ಒಂದು ವಿಧಿ ಬರ್ತದೆ, 19 Clause 1 Clause A ಅಂತೇಳಿ. ಸಂವಿಧಾನದೊಳಗೆ ಮುಕ್ತವಾಗಿ ಮಾತನಾಡತಕ್ಕಂಥ ಅವಕಾಶ ಅದು ಪತ್ರಿಕಾ ಧರ್ಮನೂ ಅದ. ನಾನು ಕಮಿಷನರ್ ಅವ್ರಿಗೆ ವಿನಂತಿ ಮೂಲಕ ಎಚ್ಚರಿಕೆ ಕೊಡ್ತೀನಿ, ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ರಾಜಕಾರಣಿ ಇರಲಿ, ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು. ಒಬ್ಬ ಮಾಧ್ಯಮದವ್ರ ಮೇಲೆ ಹಲ್ಲೆ ಆಯ್ತಂದ್ರೆ ಜನಸಾಮಾನ್ಯರ ಗತಿ ಏನು? ಸಂವಿಧಾನಬದ್ಧವಾಗಿ ಅವ್ರು ಏನು ವಾದ ಮಾಡ್ತಾರೆ, ನ್ಯಾಯವನ್ನು ಹೊರಗೆ ತರ್ತಾರೆ, ಅನ್ಯಾಯವನ್ನು ಖಂಡಿಸ್ತಾರಲ್ಲ, ಮಾಧ್ಯಮದವ್ರ ಮೇಲೆ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ನಾವು ನೇರವಾಗಿ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಖಂಡನೆಯನ್ನು ಮಾಡ್ತದೆ. ಮತ್ತು ಕಮಿಷನರ್ ನಾವು ಕೂಡ ನೇರವಾಗಿ ಭೇಟಿ ಆಗ್ತೀವಿ. ಇವತ್ತು ನಾಳೆ 2-3 ದಿನದೊಳಗೆ ಆ ವ್ಯಕ್ತಿಗಳು ಯಾರೇ ಇರಲಿ, ಎಷ್ಟೇ ದೊಡ್ಡ ಪ್ರಭಾವ ಇರಲಿ, ಡಾಕ್ಟರ್ ಇರಲಿ, ಅವ್ರ ರಾಜಕಾರಣಿ ಇರಲಿ, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ನಾನು ಕೂಡ ವಿನಂತಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದ ಸರ್, ಧನ್ಯವಾದ ಸರ್. ಪೂಜಾರಿ ಅವರೇ, ಕೊನೆಗೆ ರೈತ ಸಂಘಟನೆಗಳು ಒಗ್ಗೂಡಿಸಿ ಏನಾದರೂ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಬಾಬಾ ಗೌಡ್ರಿಗೆ ಹೇಳಿದ್ದು, ಎಲ್ಲ ರೈತ ಮುಖಂಡರು ನೀವು ಯಾಕೆ ತೆಗೆದುಕೊಂಡು ಇದನ್ನು ಮಾಡ್ತಾ ಇಲ್ಲ, ಅವ್ರು ಬರ್ತಾ ಇಲ್ಲ ಅಂತೇಳಿ. ನಾವು ಎಲ್ಲ ಸಂಘಟನೆಗಳನ್ನ ಸುಮಾರು 20 ನಾವು ಸಂಘಟನೆಗಳಿಗೆ ಸೇರಿದ ನಂತರ ಎಲ್ಲ ಸಂಘಟನೆಗಳು ನಿರಂತರವಾಗಿ ಹೊಂದಾಣಿಕೆ ಮಾಡ್ಕೋತೀವಿ. ವಿಠ್ಠಲ್ ಅರಬಾವಿ 2013-14 ಸಂದರ್ಭದಾಗ ವಿಠ್ಠಲ್ ಅರಬಾವಿ ಕಬ್ಬಿನ ಚಳವಳಿ ಒಳಗೆ ಆಗಿರೋದು, ಅವಾಗ ಕೂಡ ಒಕ್ಕಟ್ಟಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು. ಮೊನ್ನೆ ಕೂಡ ಗುರ್ಲಾಪುರ ಚಳವಳಿ ಒಳಗೆ ಎಲ್ಲ ರೈತಪರ ಸಂಘಟನೆಗಳು ಕೂಡ ಭಾಗವಹಿಸಿ. ಸಿದ್ದಗೌಡ ಮೋದಿ ಅವ್ರನ್ನ ಕರೀಲಿ, ಯಾಕಂದ್ರೆ APMC ಹೋರಾಟ ಅವರಿಂದ ಪ್ರಾರಂಭ ಆಯ್ತು. ನಂತರ ನೀವು ಸಿದ್ದಗೌಡ ಮೋದಿಗೆ ಅವರ ಕೂಡ ನಾವೆಲ್ಲ ಬಹಳ ಬಾಂಧವ್ಯ ಅದು. ಸಿದ್ದಗೌಡ ಮೋದಿಗೆ ಯಾವುದೋ ವೇದಿಕೆಯಲ್ಲಿ ಹಂಚ್ಕೊಂಡಿಲ್ಲ. ಇಲ್ಲ ಸಿದ್ದಗೌಡ ಮೋದಿಗೆ ಅವ್ರದ್ದು ಸಂಘಟನೆಗಳು ಬೇರೆ ಆಗಿರ್ಬೋದು, ಆದ್ರೆ ಕೂಡ ಹೋರಾಟ ಸಂದರ್ಭ ಮೊನ್ನೆ ಗುರ್ಲಾಪುರ ಚಳವಳಿಯೊಳಗೆ ಅವರು ಕೂಡ ಭಾಗವಹಿಸಿರ್ತಕ್ಕಂಥ ಸಂದರ್ಭ. ಈಗೂ ಕೂಡ ಪ್ರಸಂಗ ಬತ್ತಪ್ಪ ಅಂದ್ರೆ ಇವತ್ತು APMC ಇರಲಿ, ಮತ್ತೊಂದಿರಲಿ, ನಾವೆಲ್ಲ ಕೂಡ ಹೊಂದಾಣಿಕೆಯಾಗಿ ಹೋರಾಟ ಮಾಡ್ತು. ಈ ಹೋರಾಟ ಇದು ವೈಯಕ್ತಿಕವಲ್ಲ, ಈ ನಾಡಿನ ರೈತರ ದೇವರ ಪರವಾಗಿ ಐತಿ. ನಾವು ಎಲ್ಲೋ ಸಂಘಟನೆಗಳು ಬೇರೆ ಬೇರೆ ಅವ್ರದೇ ಆದ ಸಂಘಟನೆಗಳು ಇರ್ಬೋದು. ಇವತ್ತು ರೈತ ಕುಲಕ್ಕೆ ಪೆಟ್ಟೈತಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಒಕ್ಕಟ್ಟಾಗ್ತೀವಿ, ಒಕ್ಕಟ್ಟಾಗಬೇಕು. ನಮ್ಮಲ್ಲಿ ನಾವು ಲೀಡರ್ಗಳು ಜಗಾಡ ಕೂತಪ್ಪ ಅಂದ್ರೆ ಈ ರೈತರ ಕಲ್ಯಾಣ ಆಗೋದಿಲ್ಲ. ನಾವೆಲ್ಲರೂ ಒಕ್ಕಟ್ಟಾಗಬೇಕು. ನಾಡಿನ ನೋಡ್ರಿ, ಕೋಟಿ ಜನ ಲೀಡರ್ಗಳು ಇದ್ರೂ ಕೂಡ ಇದಕ್ಕೆ ಕಡಿಮೆ. ಯಾಕಂದ್ರೆ 5 ಕೋಟಿ, ನಾವು ಕರ್ನಾಟಕದಾಗ 5 ಕೋಟಿಗಿಂತ ಮೇಲ್ಪಟ್ಟು ರೈತರದು, ಇದಕ್ಕೊಂದು ಕೋಟಿ ಮಂದಿ ರೈತರು ಕಡಿಮೆ. ಯಾಕಂದ್ರೆ ರೈತ ಆದ್ರೆ ಇಲ್ಲಿ ನೀವು ಕರೆಗೆ ಏನು ರೈತರು ಏನು ಒಂದು ಬೆಂಬಲ ಕೊಡಬೇಕಾಗಿತ್ತು, ಅವರು ಮನೆಯಲ್ಲೇ ಕೂತಿದ್ದಾರೆ, ವೇದಿಕೆಗೆ ಯಾಕೆ ಬರಂಗಿಲ್ಲ? ಅಥವಾ ನಿಮ್ಮ ಸಂಘಟನೆಗೆ ಬೆಂಬಲವಾಗಿ ಯಾಕೆ ಬರಲಿಲ್ಲ? ಅದೊಂದು ಸ್ವಲ್ಪ ಸಮಸ್ಯೆ ಆಗಿದೆ. ಏನಾಗಿದ್ದಾರೆ, ಎಲ್ಲರೂ BJP, JDS, ಕಾಂಗ್ರೆಸ್ ನಮ್ಮ ದೇವ್ರ ಅಂತ ತಿಳ್ಕೊಂಡಾರ. ಅದನ್ನ ಬಿಟ್ಟು ಬರ್ಬೇಕಲ್ಲ. ಅದನ್ನ ದಿನನಿತ್ಯ ಅವ್ರಿಗೆ ಬೆನ್ನಾಗಿ ಚೂರಿ ಚುಸ್ತಕ್ಕಂತ ಈ ಪಕ್ಷಗಳ ಯಾವ್ದೋ ಪಕ್ಷ ಇರಲಿ 79 ವರ್ಷದಿಂದ ತಮ್ಮ ವೋಟ್ ಬ್ಯಾಂಕ್ ಸಂಬಂಧ ರಾಜಕಾರಣ ಮಾಡತ್ತಾರ. ರೈತರನ್ನ ಕಾಪಾಡಬೇಕು, ಶ್ರಮ ಪಡ್ತಕ್ಕಂಥ ವ್ಯಕ್ತಿಗೆ ಬೆಲೆ ಮಾಡ್ಬೇಕು. ಇದು ಪಕ್ಷ ಎಲ್ಲ ಸುಳ್ಳ. ಕಬ್ಬಿನ ಬಿಲ್ ಯಾರಿಂದ ಸಿಕ್ತು, ಸಾಲ ಮನ್ನಾ ಯಾರಿಂದ ಆಯ್ತು, ಇವತ್ತು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಹೋರಾಟದಿಂದ ಇವತ್ತು ನಮಗೆಲ್ಲ ಕೂಡ ಧೈರ್ಯ ಬಂದಿರತಕ್ಕಂಥದ್ದು, ಈ ರೈತರ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿ ಬಂದಿರತಕ್ಕಂಥದ್ದು. ಈ ಹೋರಾಟ ಬಿಟ್ಟರೆ ಬೇರೆ ಬಾಗಿಲ್ಲ. ಯಾವ ರಾಜಕಾರಣಿಗಳು ನಮ್ಮ ಉದ್ಧಾರ ಮಾಡೋದಿಲ್ಲ. ನಾವು ಒಕ್ಕಟ್ಟಾಗಿ ಹೋರಾಟ ಮಾಡಿ ಏನು ಪಡ್ಕೋತಪ್ಪ ಅದು ಮಾತ್ರ. ನಿಮಗೊಂದು ಸಲಹೆ ಕೊಡೋದಂತಂದ್ರೆ, ನೀವು ಯಾವುದೇ ಒಂದು ಹೋರಾಟ ಮಾಡಿ